ಜಾನಿ ಜಂಕ್ಷನ್ ವಿತ್ ಸುಮಿತ್ರಾ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಾನು ಈ ಜಾನಿಯನ್ನ ನಂಜನಗೂಡಿನ ಒಂದು ಸೂಪರ್ ಫ್ಯಾಂಟಾಸ್ಟಿಕ್ ಪ್ಯೂರ್ ವೆಜ್ ಹೋಟೆಲ್ಗೆ ಕರ್ಕೊಬಂದಿದ್ದೀನಿ. ನನ್ನ ಜರ್ನಿ ಶುರುವಾಗಿದ್ದು ಮೈಸೂರಿಂದ. ಮೈಸೂರು ಟು ನಂಜನಗೂಡು ಹೋಗೋ ರೂಟಲ್ಲೂ ಕೂಡ ಆನ್ ದ ವೇ ನಿಮಗೆ ಈ ಒಂದು ಹೋಟೆಲ್ ಕಾಣಿಸಿರುತ್ತೆ. ನೋಡಿದ ತಕ್ಷಣ ಅಟ್ರಾಕ್ಟ್ ಆಗಿ ಎಲ್ಲರೂ ಕೂಡ ಕಾರನ್ನ ಪಾರ್ಕಿಂಗ್ ಏರಿಯಾಗೆ ತಂದಿರಿಸುವಂತಹ ಜಾಗ ಇದು. ಯಾಕೆಂತಂದ್ರೆ ಫುಡ್ ಅಷ್ಟು ಒಂದು ಟೇಸ್ಟಿ ಇದೆ ಅಂಡ್ ಹೆಲ್ದಿ ಫುಡ್. ಊಟ ಅಂದ್ರೆ ಹೀಗಿರ್ಬೇಕಪ್ಪ, ಅದು ಪ್ಯೂರ್ ವೆಜ್ ಊಟ ಅಂತಂದ್ರೆ ಪಕ್ಕಾ ಅಥೆಂಟಿಕ್ ಸಾಂಪ್ರದಾಯಿಕ ಶೈಲಿಯ ಊಟವನ್ನ ನೀವಿಲ್ಲಿ ಕಾಣಬಹುದು. ಸೊ ನಾನು ಇವತ್ತು ನಂಜನಗೂಡು ಮೈಸೂರು, ನಂಜನಗೂಡಿನಿಂದ ಮೈಸೂರಿಗೆ ಹೋಗೋ ರೂಟಿಂದ ನಿಮಗೆ ನೀವು ಬರುವ ದಾರಿಯಲ್ಲಿ ಕಾಣಸಿಗುವ ಹೋಟೆಲ್ ಹಳ್ಳಿ ಮನೆಗೆ ಸ್ವಾಗತ. ಗೊತ್ತಾಗುವಂಥದ್ದು ಮೊದಲನೇದಾಗಿ ನಾವು ಶುರು ಮಾಡುವಂಥದ್ದು ಈ ಎಣ್ಣೆಯಿಂದ. ಸೊ ಆ ಎಣ್ಣೆಯಿಂದ ರುಚಿನೇ ನಮಗೆ ಊಟದ ರುಚಿಯಾಗಿ ಬದಲಾಗುತ್ತೆ. ಸೊ ದ್ಯಾಟ್ ನಾವು ಎಣ್ಣೆನ ಎಷ್ಟು ಪ್ರಮಾಣದಲ್ಲಿ ಹಾಕ್ತೀವಿ, ಯಾವ ಈ ಎಣ್ಣೆನ ಬಳಸ್ತೀವಿ ಅನ್ನುವಂಥದ್ದು ಕೂಡ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬಳಸುವಂತಹ ರಿಫೈನ್ಡ್ ಆಯಿಲ್ಗಳಿಂದ ನಮ್ಮ ಆರೋಗ್ಯ ಹಾಳಾಗ್ತಿರುವಂಥದ್ದು ನಿಮ್ಗೆ ಎಲ್ರಿಗೂ ತಿಳಿತಾ ಇದೆ. ಆದ್ರೆ ನಮ್ಮ ಹೋಟೆಲ್ ಹಳ್ಳಿ ಮನೆ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನಮ್ಮ ಬರುವಂತಹ ಗ್ರಾಹಕರ ಆರೋಗ್ಯದ ಹಿತದೃಷ್ಟಿಯಿಂದ ಕಂಪ್ಲೀಟ್ ಆಗಿ ಬರುವ ಅಷ್ಟು ಗ್ರಾಹಕರಿಗೆ ಊಟವನ್ನ ಪ್ಯೂರ್ ಗಾಣದ ಎಣ್ಣೆಯನ್ನ ಬಳಸಿ ಅಡಿಗೆನ ಮಾಡಲಾಗುತ್ತೆ. ಸೊ ಬನ್ನಿ ಹಾಗಾದ್ರೆ ಇವತ್ತು ನಮ್ ಜೊತೆ ಈ ಗಾಣದ ಎಣ್ಣೆಯ ಪ್ರೋಸೆಸ್ ಹೇಗೆ ನಡೆಯುತ್ತೆ, ಇಲ್ಲಿಂದ ಅಡುಗೆ ಮನೆ ಕಿಚನ್ಗೆ ಎಷ್ಟು ಲೀಟರ್ ದಿನಕ್ಕೆ ಯೂಸ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಇವತ್ತು ಹಳ್ಳಿ ಮನೆಯ ಸಿಬ್ಬಂದಿಗಳು ನಮ್ ಜೊತೆ ಇದ್ದಾರೆ, ಅವ್ರ ಜೊತೆನೆ ಕೇಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಎಷ್ಟು ದಿನಕ್ಕೆ ಯಾವ್ಯಾವ ತರದ ಎಣ್ಣೆಯನ್ನ ಮಾಡ್ತೀರಾ, ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಸರ್? ಮೇಡಮ್, ನಮಗೆ ಮೇಯ್ನಾಗಿ ಇದು ನಮ್ಮ ಹಳ್ಳಿ ಮನೆ ಕಿಚನ್ಗೆ ನಾವು ಇಲ್ಲಿಂದ ಆಯಿಲ್ ಸಪ್ಲೈ ಮಾಡ್ತೀವಿ. ಪೀನಟ್ ಆಯಿಲ್ ಒಂದು 40 ಲೀಟ್ರ್ ಪರ್ ಡೇ ಬೇಕಿದೆ. ಪೀನಟ್ ಆಯಿಲ್ ಅಲ್ಲದೆ ನಾವು 200 ಥರ ಆಯಿಲ್ ಈಗ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ನಮಗೆ ಈ ಇಂಪಾರ್ಟೆಂಟ್ ಆಗಿರೋದು ಪೀನಟ್ ನಮ್ಮ ಹಳ್ಳಿ ಮನೆಗೆ. ಅದಲ್ಲದೆ ಕೋಕೋನಟ್ ಆಯಿಲು ಮತ್ತು ಸನ್ಫ್ಲವರ್ ಆಯಿಲ್, ಈ 3 ಪ್ರಾಡಕ್ಟ್ ಮಾಡ್ತೀವಿ. ನಮಗೆ ಮೇಜರಾಗಿ ಪೀನಟ್ ಇಲ್ಲಿಗೆ ಅವಶ್ಯಕತೆ ಇರೋದ್ರಿಂದ ಹೆಚ್ಚಿನ ಲೀಟರ್ಸ್ ನಾವು ಪೀನಟ್ನೇ ನಾವು ಪ್ರಾಡಕ್ಟ್ ಮಾಡ್ತೀವಿ. ಈ ಪರ್ ಡೇ ನಮ್ಗೆ 50 ಲೀಟರ್ಗೆ ನಮ್ಮ ಹಳ್ಳಿ ಮನೆಗೆ ಬೇಕಾಗುತ್ತೆ. ಅದಲ್ಲದೆ ಈಗ ನಾವು ಒಂದು 15 ಲೀಟರ್. ಏನಕ್ಕೆ ಅಂದರೆ ಈಗ ಕಸ್ಟಮರ್ ಏನೋ ಒಂದು ಊಟ ಗೀಟ ಮಾಡಿದಾಗ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಿಲ್ಲ, ನಾವು ಬೇಕು ನಾವು ಬೈ ಮಾಡ್ತೀವಿ ಅಂದರೆ ಅವರು ಸಲುವಾಗಿ ಡೆಮೋನ್ಸ್ಟ್ರೇಷನ್ ಮತ್ತೆ ಅಲ್ಲಿ ಶೇರಿಂಗ್ಸ್ ಬೇರೆ ಮುಗಿದಿದೆ, ಬಾಟಲೆಲ್ಲ ಮುಗಿದಿದೆ. ಅವ್ರೇನೇ ಬಂದರೆ ಡೈರೆಕ್ಟ್ ಬಂದು ಕಣ್ಣಲ್ಲಿ ನೋಡುವಂಥದ್ದು, ಇಲ್ಲಿ ಯಾವ ಥರ ಮುಚ್ಚುಮರಿ ಏನು ಮಾಡುವಂಥದ್ದು ಏನಿಲ್ಲ. ಡೈರೆಕ್ಟ್ ಬೀನಟ್ ಹಾಕ್ತೀವಿ, ಆಯಿಲ್ ತೆಗಿತೀವಿ, ಕನ್ಸ್ಟ್ರಕ್ಟ್ ಮಾಡಿ ಅಲ್ಲೂ ತೋರಿಸ್ತೀವಿ. ಅವ್ರು ಡೆಮೋ ನೋಡಿದ ತಕ್ಷಣ ಅವ್ರು ಅಟೆಂಡ್ ಮಾಡಿ ತಗೊಂಡು ಹೋಗ್ತಾರೆ. ಎಕ್ಸಾಕ್ಟ್ಲಿ. ನಮ್ಗೆ ಗೊತ್ತಿದೆ ಗಾಣದ ಎಣ್ಣೆಯಿಂದ ನಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇಲ್ಲ ಊಟದಲ್ಲಿ ಅನ್ನುವಂಥದ್ದು. ಯಾಕೆಂತಂದ್ರೆ ಯಾವುದೇ ಕೆಮಿಕಲ್ ಅನ್ನ ಬಳಸಲ್ಲ. ರಾ ಮೆಟೀರಿಯಲ್ಸ್ ಏನಿರುತ್ತೆ ಅದನ್ನ ತಂದು ಇಲ್ಲೇ ಪ್ಯೂರ್ ಗಾಣದ ಎಣ್ಣೆಯನ್ನ ತಯಾರು ಮಾಡಿ ಅಟ್ಯಾಚ್ ಇದೆ. ನಾವು ಎಣ್ಣೆನೆಲ್ಲೋ ತಯಾರು ಮಾಡೋದು ಹೋಟೆಲ್ಗಳಿಂದ ತಂದು ಕೊಡುವಂತಹ ಕಾನ್ಸೆಪ್ಟ್ ಅಲ್ಲ. ಇಲ್ಲಿ ಪಕ್ಕದ ಇದೇ ಅಟ್ಯಾಚ್ ಹೋಟೆಲ್ ಇರುತ್ತೆ. ಹೋಟೆಲ್ಗೆ ಇಲ್ಲಿಂದನೇ ನಮ್ಮ ಗಾಣದ ಎಣ್ಣೆಯನ್ನ ಸರ್ಕ್ಯುಲೇಟ್ ಮಾಡಲಾಗ್ತದೆ. ಸರ್, ಮೇನ್ ಆಗಿ ಗ್ರಾಹಕರು ಕೂಡ ಇಷ್ಟಪಟ್ಟು ಕೊಂಡ್ಕೊಂಡು ಹೋಗುವಂತಹ ಫೆಸಿಲಿಟೀಸ್ ಇಲ್ಲಿ ಇರೋದ್ರಿಂದ ದಿನಕ್ಕೆ ಎಷ್ಟು ಲೀಟರ್ ಹೋಗ್ಬೋದು ಸರ್ ಈಗ? ಮೇಡಮ್, ನಮಗೆ ಈಗ ನಾವು ಓಪನ್ ಮಾಡಿ ಒಂದೂವರೆ ತಿಂಗಳಾಯಿತು. ನಮ್ಗೆ ಇಲ್ಲಿ ಈಗ ಇದು ಮಾಡಿ ಈಗ ನಮ್ಗೆ ಸ್ಟಾರ್ಟಿಂಗು ಒಂದು ಕಮ್ಮಿ ಇತ್ತು, ಒಂದು 5 ಲೀಟರ್ 6 ಲೀಟರ್ ಹೋಗ್ತಾ ಇತ್ತು. ಈಗ ನಮಗೆ ಒಂದು ವೀಕಿಂದ ಈಚೆಗೆ ಒಂದು 20-25 ಲೀಟರ್ ಮೂವ್ ಆಗ್ತಾ ಇದೆ. ಓಕೆ. ಯಾಕೆಂದರೆ ಕಣ್ಣಲ್ಲಿ ನೋಡಿದ್ರು ಅವ್ರಿಗೆ, ಈಗ ಕಣ್ಣಲ್ಲಿ ನೋಡಿದ ಮೇಲೆ ಅವ್ರು ತಗೊಳ್ಳೇಬೇಕು. ಈಗ ನಮಗೆ ಬೆಂಗಳೂರು ಚೆನ್ನೈ ಗಂಟು ಹೋಗ್ತಾ ಇದ್ದೀವಿ ಆಲ್ರೆಡಿ. ಈಗ ನಾವು ಬಾಟ್ಲು ಇತ್ತು, ಗ್ಲಾಸ್ ಬಾಟ್ಲ್ ಇತ್ತು, ಸ್ವಲ್ಪ ಚೇಂಜ್ ಓವರ್ ಮಾಡಿ. ಯಾಕೆ ಮೂವ್ಮೆಂಟ್ ಭಾರಿ ತಗೊಂಡೋಗೋರಿಗೆ ಹಿಂಸೆ ಆಗ್ತಿದೆ ಅಂತ ಈಗ ಪ್ಲಾಸ್ಟಿಕ್ ಬಾಟ್ಲ್ ತರಿಸಿದ್ದೇವೆ. ನೆಕ್ಸ್ಟ್ ಟೈಮ್ ಅದೇ ಮೂವ್ ಆಗುತ್ತೆ. ಎಸ್, ಶ್ಯೂರ್. ಸೊ ನಂಜುಂಡೇಶ್ವರನ ಸನ್ನಿಧಿಗೆ ಬರೋರಂತೂ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಅಂಡ್ ಊಟಿ ರೋಡ್ ಕೂಡ ಇದೆ ಆಗಿರೋದ್ರಿಂದ ತುಂಬಾ ಜನ ಗ್ರಾಹಕರು ಬಂದು ಇಲ್ಲಿ ಊಟ ಮಾಡಿ ಊಟಕ್ಕೆ ಆಲ್ಮೋಸ್ಟ್ ಪರ್ಫೆಕ್ಟ್ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಬಿಕಾಸ್ ಅಂತಹ ಊಟವನ್ನ ನಿಮಗೆ ಇಲ್ಲಿ ಸಿಗುತ್ತೆ. ಬನ್ನಿ ಹಾಗಾದ್ರೆ ಮಿಸ್ ಮಾಡದೆ ನಿಮ್ಮೆಲ್ಲರನ್ನ ನಾನು ಹೋಟೆಲ್ ಹಳ್ಳಿ ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ. ವೀಕ್ಷಕರೇ, ನಿಮ್ಮನ್ನ ನಾನು ಇವತ್ತು ನಮ್ಮ ಹೋಟೆಲ್ ಹಳ್ಳಿ ಮನೆಯ ಕಿಚನ್ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ಕಿಚನ್ ಅಂತೂ ಕಂಪ್ಲೀಟ್ಲಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಅಂಡ್ ಕಿಚನ್ ಅಲ್ಲಿ ಮಾಡ್ತಿರುವಂತಹ ಅಡುಗೆಗಳು ಯಾವುದಾದ್ರು ಅಂಡ್ ಹಳ್ಳಿ ಮನೆಯ ಫೇಮಸ್ ಡಿಶ್ ಯಾವುದು, ಇದೆಲ್ಲನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಹೋಟೆಲ್ ಹಳ್ಳಿ ಮನೆಯ ಮ್ಯಾನೇಜರ್ ಆದಂತಹ ಅರುಣ್ ಅವರು ಇದ್ದಾರೆ. ಸರ್ ಪ್ಲೀಸ್, ನೀವೇ ಈಗ ನಮ್ಗೆ ದಾರಿ ತೋರಿಸಿ. Yes, sir.
ಸೊ ಆಲ್ಮೋಸ್ಟ್ ಎಲ್ಲ ಕ್ವಿಕ್ ಆಗಿ ಎಲ್ಲ ಮಾಡ್ತಾ ಇದಾರೆ, ಪಾಪ ಡಿಸ್ಟರ್ಬ್ ಮಾಡೋದು ಬೇಡ. ಏನ್ ಮಾಡ್ತಾರೆ ಅಂತ ಸರ್ ಇದು? ಮೇಡಮ್ ಇದು ವೆಜ್ ಹೈದರಾಬಾದಿ ಮಸಾಲ ಅಂತ, ಸ್ಪೈಸಿ ಗ್ರೇವಿ ಬರುತ್ತೆ, ಮತ್ತೆ ಮಿಕ್ಸ್ ವೆಜಿಟೇಬಲ್ ಇರುತ್ತೆ. ಆಲ್ಮೋಸ್ಟ್ ಸ್ಟಾಕ್ಸ್ ಎಲ್ಲ ಎಲ್ಲಿಂದ ಬಂದಿರೋದು ಸರ್? ಮೇಡಮ್ ಮೇಘಾಲಯ ಇದ್ದಾರೆ, ಅಸ್ಸಾಂ ಇದ್ದಾರೆ, ಕರ್ನಾಟಕ ಇದ್ದಾರೆ. ಓಕೆ, ಅದು ಬಿಟ್ರೆ ಪ್ಯೂರ್ ನಾರ್ತ್ ಎಲ್ಲ ನಾರ್ತ್ ಇಂಡಿಯನ್ ಶೆಫೇ ಯೂಸ್ ಮಾಡಿ. ನಾರ್ತ್ ಇಂಡಿಯನ್. ಓಕೆ ಸರ್, ಇದು ಸ್ಪೆಷಲ್ ಆಗಿ ಓಕೆ. ಸೊ ಕಂಪ್ಲೀಟ್ಲಿ ಎಲ್ಲ ಸ್ಟಫ್ ಬಿಸಿ ಇದ್ದಾರೆ ಆಲ್ಮೋಸ್ಟ್. ಸೊ ಸ್ಪೆಷಲ್ಸ್ ಫುಡ್ಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಸ್ಪೆಷಲಿ ವೆಜ್. ಸೊ ವೆಜ್ಜಲ್ಲೂ ಇಷ್ಟು ವೆರೈಟೀಸ್ ಇದೆ ಅನ್ನುವಂಥದ್ದು ಸೊ ನನಗೆ ನೋಡೋದೇ ಗೊತ್ತಾಗ್ತಿರುವಂಥದ್ದು. ಆ್ಯಂಡ್ ಸರ್, ಎಷ್ಟು ವೆರೈಟಿ ಫುಡ್ಸ್ಗಳು ನಾರ್ಮಲಿ ಪ್ರಿಪೇರ್ ಮಾಡ್ತಾರೆ ಎವ್ರಿಡೇ? ಮೇಡಮ್ ನಾವು ಒಂದು 1500 ವೆರೈಟಿ ಇದೆ. 1500 ವೆರೈಟಿ ಇದೆ. Oh my God. ಅಷ್ಟು ವೆರೈಟೀಸ್ ಅನ್ನ ಕಸ್ಟಮರ್ಸ್ ಯಾವುದೇ ಕೇಳಿದ್ರು ವಿತಿನ್ ಆ ಮೂಮೆಂಟ್ಗೆ ತಂದು ಹೌದು ಮೇಡಮ್, ಅದೇ ಥರ ಡ್ಯೂಯಲ್ ಶೆಫ್ಗಳು ಹಾಕೊಂಡಿದ್ದೀವಿ, ಅಸಿಸ್ಟೆಂಟ್ಸ್ ಇರ್ತಾರೆ. ಬಂದು ಸೌತ್ ಇಂಡಿಯನ್ ಯೂಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಹೋಳಿಗೆ ಮತ್ತು ಶಾವಿಗೆ, ಕಾಯಿ ಹಾಲು, ಒಬ್ಬಟ್ಟು ಈ ಥರ ಇರುತ್ತೆ. ಅದಾದಮೇಲೆ ಹಳ್ಳಿ ಮನೆ ಹೆಸರು ತಕ್ಕನಾಗಿ ಯಾವ ಥರ ಇಟ್ಕೊಂಡಿದ್ದೀವಿ ಅಂದರೆ ಹೋಳಿಗೆ ಮತ್ತು ಶಾವಿಗೆ ಇದೆಯಲ್ಲ, ಇನ್ಕ್ಲೂಡಿಂಗ್ ಅದ್ರ ಜೊತೆಗೆ ಹಳ್ಳಿ ಸೊಗಡು ಥರ ಮುದ್ದೆನೂ ಆ್ಯಡ್ ಮಾಡಿದ್ವಿ. ಇಲ್ಲ ಬೇಡ ನಮಗೆ ಅಂದರೆ ಪೂರಿ ಆಪ್ಷನ್ ಇದೆ, ಪೂರಿ, ಸಾಂಬಾರು, ಪಲ್ಯ, ಸಾಗು, ಕೂಟು ಈ ಥರ ಇದೆ. ಲಂಚಲ್ಲಿ ಆಲ್ಮೋಸ್ಟ್ ಅಲ್ಲಿ ಸೌತ್ ನಾರ್ತು ಎಲ್ಲ ಇದೆ. ಅದರಲ್ಲಿ ಸೌತ್ ಸ್ವಲ್ಪ ಜಾಸ್ತಿ ನಾರ್ತ್ ಇಂಡಿಯನ್ಸೇ ಲೈಕ್ ಮಾಡ್ತಾರೆ, ಆ ಥರ ಇದೆ. ಆ್ಯಂಡ್ ಕಸ್ಟಮರ್ಸ್ ಬರೋರು ಆಲ್ಮೋಸ್ಟ್ ಎಲ್ಲಿಂದ ಬರ್ಬೋದು ಸರ್? ಯಾವ ಕಡೆ ಪ್ಲೇಸ್? ಮೇಡಮ್ ಇದು ಮೈಸೂರು ಹೋಗೋದು ಸರ್, ಟೆಂಪಲ್ ಮುಗಿಸ್ಕೊಂಡು ಮೈಸೂರು ಹೋಗೋದು ಜಾಸ್ತಿ. ಮೇಡಮ್ ಆಲ್ಮೋಸ್ಟ್ ಆಲ್ ಕೇರಳ ಇದ್ದಾರೆ, ತಮಿಳ್ನಾಡು ಬರ್ತಾರೆ. ಅದು ಬಿಟ್ಟರೆ ಆಲ್ಮೋಸ್ಟ್ ಆಲ್ ಹಿಂದಿ ಕಸ್ಟಮರ್ಸ್ ಇದ್ದಾರೆ, ಕನ್ನಡ ಇದ್ದಾರೆ, ಟೆಂಪಲ್ಗೆ ಬರೋ ನಂಜನಗೂಡು ಕಸ್ಟಮರ್ ಇದ್ದಾರೆ. ಅದು ಬಿಟ್ಟರೆ ಮೈಸೂರು ಇದ್ದಾರೆ. ಎಸ್ಪೆಷಲಿ ನಮ್ಮ ಊಟಕ್ಕಂತಲೇ ಮೈಸೂರಿಂದ ಇಲ್ಲಿ ತನಕ ಬರ್ತಾರೆ. ಸರ್, ಈಗ ಹಳ್ಳಿ ಮನೆ ಊಟನ ಎಲ್ಲರೂ ಹುಡ್ಕೊಂಡು ಬರಬೇಕು ಅನ್ನೋದಾದ್ರೆ ಸ್ಪೆಷಲ್ ಮೆನ್ಯೂಸ್ ಏನು ಹೇಳ್ತೀರಾ? ಹಳ್ಳಿ ಮನೆ ಊಟ ಇದು ತಿಂದ್ರೆ ನೀವು ಎಗೇನ್ ಬರ್ತೀರಾ? ಮೇಡಮ್ ನಮ್ಮಲ್ಲಿರೋದು ಆಲ್ಮೋಸ್ಟ್ ಆಲ್ ನಾರ್ತ್ ಇಂಡಿಯನ್ ಆಗಲಿ ಸೌತ್ ಇಂಡಿಯನ್ ಆಗಲಿ ಮೇಡಮ್ ಆಲ್ ಓವರ್ ಏನು ಇದಿದೆ ಮೈಸೂರೊಳಗೆ. ಮೈಸೂರೊಳಗೆ ಈ ಥರ ಡಿಶ್ ಬೇಕಾದ್ರೆ ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತೀನಿ, ಆ ಥರ ಫುಡ್ ಇದೆ ನಮ್ಮ. ಇನ್ಕ್ಲೂಡಿಂಗ್ ರಾಗಿ ಮುದ್ದೆ ಬಗ್ಗೆ ಏನು ರಾಗಿ ಮುದ್ದೆ ಹೇಳಿದ್ನಲ್ಲ, ಮಾಮೂಲಿ ಸೌತ್ ಇಂಡಿಯನ್ ಮಿಲ್ಸ್ ಅಂದರೆ ಐ ಥಿಂಕ್ ಮಾಮೂಲಿ ಪೂರಿ ಬರುತ್ತೆ, ಸಾಂಬಾರು, ರಸಂ, ಪಲ್ಯ, ಸಾಗು, ಕೂಟು, ಪಾಪಡು, ಪಿಕ್ಕಲ್ಲು ಇಷ್ಟು ಕೊಡ್ತಾರೆ. ಆದರೆ ನಮ್ಮಲ್ಲಿ ಇನ್ಕ್ಲೂಡಿಂಗ್ ಏನಂದರೆ ಹೋಳಿಗೆ, ಕಾಯಿ ಹಾಲು, ಶಾವಿಗೆ, ಅದು ಬಿಟ್ಟರೆ ಮುದ್ದೆ, ಉಪ್ಸಾರು, ಗೊಜ್ಜು, ಹಳ್ಳಿ ಕಂಪ್ಲೀಟ್ ಏನಿದೆ ಹಳ್ಳಿ ಸೊಗಡು ಏನಿದೆ ಅದನ್ನು ಆ್ಯಸ್ ಪರ್ ಸೇಮ್ ಮಾಡ್ತಾರೆ. ಅದರಲ್ಲೂ ಇನ್ಕ್ಲೂಡಿಂಗ್ ಗಾಣದ ಎಣ್ಣೆಯಲ್ಲಿ ಅಡುಗೆ ಮಾಡ್ತೀವಿ. ಮಾಮೂಲಿ ಗೆಸ್ಟ್ ಅಂದರೆ ದೇವ್ರ ಸಮಾನ, ದೇವ್ರನ್ನ ಯಾವ ಥರ ನೈವೇದ್ಯ ಮಾಡ್ತೀವಿ ಆ ಥರ ಅವ್ರಿಗೆ ಯಾವುದೇ ಅನಾರೋಗ್ಯ ಬರ್ದಲೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಳ್ಳೆ ಗಾಣದ ಎಣ್ಣೆಯಲ್ಲಿ ವಿತೌಟ್ ಕೆಮಿಕಲ್, ಯಾವುದೇ ಕಲರ್ ಕೋಡಿಂಗ್ ಇಲ್ಲ, ಯಾವುದೂ ಇಲ್ದಲೆ ಫ್ರೆಶ್ ಆಗಿರೋ ಕೋಲ್ಡ್ ಫ್ರೆಶ್ ಆಯಿಲಲ್ಲಿ ಅಡುಗೆ ಮಾಡ್ತೀವಿ. ನಮ್ಗೆ ಎಲ್ಲಿಯವರು ನೀವು? ನಾವು ಮೈಸೂರಿಂದ ಬಂದಿದ್ದೀರಾ? ಸೊ ಇಲ್ಲಿ ಟೆಂಪಲ್ಗೆ ಹೋಗಿ ಬರ್ತಾರಲ್ಲ? ಹೌದು, ನಂಜನಗೂಡು ಟೆಂಪಲ್ ಹೋಗ್ಬರ್ತಾರೆ. ಹಳ್ಳಿ ಮನೆ ಹೇಗ್ರೆ ಪ್ರೈಸ್? ಸೂಪರ್ ಆಗಿದೆ, ಊಟ ಎಲ್ಲ ಚೆನ್ನಾಗಿದೆ. ದೋಸೆ ತಗೊಂಡ್ವಿ, ಮುದ್ದೆ ತಗೊಂಡ್ವಿ, ಉಪ್ಸಾರು ಮುದ್ದೆ ತಗೊಂಡ್ವಿ, ಮತ್ತೆ ಊಟ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ. ತುಂಬಾ ಏನು ಇಷ್ಟ ಆಯ್ತು ಮ್ಯಾಮ್? ದೋಸೆ ಚೆನ್ನಾಗಿದೆ, ಒಬ್ಬಟ್ಟು ಚೆನ್ನಾಗಿದೆ, ಶಾವಿಗೆ ಚೆನ್ನಾಗಿದೆ. ಶಾವಿಗೆ ಎಲ್ಲೂ ಕೊಡಲ್ಲ, ಇದು ತುಂಬಾ ಚೆನ್ನಾಗಿದೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಾನ್ಸೆಪ್ಟ್ ಅಂಡ್ ಅಷ್ಟು ವೆರೈಟೀಸ್ ಇದೆ. ಸರ್ವಿಸ್ ಹೇಗಿದೆ ಮ್ಯಾಮ್? ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿದ್ರು. ಖಂಡಿತ ಓಕೆ, ಚೆನ್ನಾಗಿದೆ. ಥ್ಯಾಂಕ್ ಯು. ವರ್ಕ್ ಆಗುತ್ತೆ ಸರ್. ಇದು ಕಿಚನ್ ನೋಡಿದ್ವಿ, ಕಿಚನ್ ಆದ್ಮೇಲೆ ಇದು ಕೌಂಟರ್. ಮೇಡಮ್ ಇದು ಬಂದು ಸೌತ್ ಕೌಂಟ್ರು. ಸೌತ್ ಕೌಂಟರ್. ಓಕೆ, ಸಾಂಬಾರ್, ರಸಂ, ಪಲ್ಯ, ಸಾಗು, ಓಕೆ, ಮತ್ತೆ ಉಪ್ಸಾರು ಇದೆ. ಅದು ಬಿಟ್ಟರೆ ಬಂದು ರೈಸ್ ಬಾತ್ ಇದೆ, ಒಂದು ವೆರೈಟಿ ರೈಸ್ ಬಾತ್ ಕೊಡ್ತೀವಿ. ಓಕೆ, ಅದು ಬಿಟ್ಟರೆ ಮೇಡಮ್ ಕೋಕಂಬರಿ ಇದೆ. ಇದು ಬಂದು ಉಪ್ಸಾರು ಮತ್ತು ಮುದ್ದೆಗೆ ಸೊಪ್ಪಿನ ಪಲ್ಯ. ಇದು ಬಂದು ಬಟರ್ ಮಿಲ್ಕು, ಅದು ಬಂದು ಕರ್ಡು, ಯೋಗರ್ಟು. ಅದು ಬಿಟ್ಟರೆ ಮುದ್ದೆ ಊಟಕ್ಕೆ ಬಟರು ನಾಟಿ ಯೂಸ್ ಮಾಡೋದು. ರೈತರಿಂದ ಪರ್ಚೇಸ್ ಮಾಡಿ ತಂದು ನಾಟಿ ಆಗಿರೋ ಬೆಣ್ಣೆ ಕೊಡೋದು. ಓಕೆ, ಇದು ಬಂದು ಗೊಡ್ಗಾರ ಮೇಡಮ್. ಹಳ್ಳಿಯಲ್ಲಿ ನಮ್ಮ ಅಜ್ಜಿಯಂದಿರು, ತಾಯಂದಿರು ಮಾಡ್ತಿರ್ತಕ್ಕಂಥ ಗೊಡ್ಗಾರ ಮೇಡಮ್. ಇದು ಬಂದು ಸೌತ್ ಮಿಲ್ಸ್ ರೆಡಿ ಇದೆ. ಹೌದು ಮೇಡಮ್. ಕೌಂಟರ್ ಏನೇನು ಸಿಗುತ್ತೆ ಸರ್? ಫಸ್ಟ್ ಬಂದು ಸೂಪು, ಟೊಮೆಟೊ ಸೂಪು ವಿತ್ ಬ್ರೆಡ್ ಕ್ರಮ್ ವಿತ್ ಕ್ರೀಮ್ ಅಂಡ್ ಪಾಪಡ್. ಓಕೆ, ಪಾಪಡ್ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಬಂದು 2 ರೋಟಿ ಬರುತ್ತೆ. ರೋಟಿ, ಸೂಪು, ಪಾಪಡು, 3 ವೆರೈಟಿ ಸಬ್ಜಿ,
ಸಬ್ಜಿ ಬಂದು ದಾಲ್ ಇದೆ ಇವತ್ತಿನ ಸ್ಪೆಷಲ್ಲು. ಅದು ಬಿಟ್ಟರೆ ಚೆನ್ನ ಇರತ್ತೆ. ಇವತ್ತು ಬಂದು ಸೋಯಾಬೀನ್ ಇರುತ್ತೆ, ಮಿಕ್ಸ್ ವೆಜಿಟೇಬಲ್ಲು, ಕೋಲಾಪುರಿ, ಈ ಥರ ವೆರೈಟಿ ಪನ್ನೀರ್ ಬಟರ್ ಮಸಾಲ ಈ ಥರ ಎಲ್ಲ ಮಾಡ್ತೀವಿ. So, ಇದು ವೆಜ್ ಬಿರಿಯಾನಿ ಅಲ್ವಾ? ವೆಜ್ ಪಲಾವ್ ಮೇಡಮ್. ವೆಜ್ ಪಲಾವ್ ಇದು ಬಂದು ನಾರ್ತ್ ಮಿಲ್ಸ್ ಅಲ್ಲಿ 1 ಕಪ್ ಪಲಾವು ಮತ್ತೆ ಕರ್ಡ್ ರೈಸ್ ಮತ್ತೆ ಸ್ವೀಟ್ ಬಂದು ಜಾಮೂನ್ ಕೊಡ್ತೀವಿ. ಮೊದಲನೇ ಸಲ ಬರ್ತಾ ಇದ್ದೀನಿ ಹಳ್ಳಿ ಮನೆಗೆ. ಇಲ್ಲಿ ನಂಜನಗೂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಆಗ್ತಾ ಇತ್ತು. ಒಳ್ಳೆ ಪ್ಲೇಸಿಗೆ ಹೋಗಿ ಹುಡುಕ್ಬೇಕು ಅಂತ ನೋಡ್ತಾ ಇದ್ದೆ. ದಾರಿಲಿ ಅಲ್ಲಿಂದನೇ ನೋಡ್ಕೊಂಬಂದೆ 5 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಹಳ್ಳಿ ಮನೆ ಅಂತ. ಇಲ್ಲಿ ಸೈಡಲ್ಲಿ ನೋಡಿದ್ರೆ ನನಗೆ ಆಂಬಿಯನ್ಸು ಚೆನ್ನಾಗಿ ಅಟ್ರಾಕ್ಟ್ ತುಂಬ ಚೆನ್ನಾಗಿತ್ತು. ಒಳಗಡೆ ಬಂದರೆ ಖುಷಿ ಆಯಿತು. ಇದು ಓಪನ್ ಹಳ್ಳಿ ಥರ ಎಲ್ಲ ಸೆಟಪ್ ಎಲ್ಲ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಫುಡ್ಡು ನಾವು ಒಂದು ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ವೆಜ್ ಅಕ್ಕಾ ನೂಡಲ್ಸ್ ಮಾಡಿದ್ವಿ, ಸೌತ್ ಇಂಡಿಯನ್ ಮೀಲ್ಸ್ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿದೆ. ನೀರು ಚೆನ್ನಾಗಿದೆ. ಸೌತ್ ಮೀಲ್ಸ್ ಎಲ್ಲ ಚೆನ್ನಾಗಿದೆ. ನಂಜನಗೂಡಿನ ಹೃದಯ ಭಾಗದಲ್ಲಿ ನೆಲೆಸಿರುವ ಹೋಟೆಲ್ ಹಳ್ಳಿ ಮನೆ ಒಂದು ಅದ್ಭುತ ಅನುಭವ ನೀಡುವ ಸ್ಥಳ. ಇಲ್ಲಿ ಕಾಲಿಟ್ಟು ನೋಡಿದ್ರೆ ಮೊದಲು ಕಣ್ಣಿಗೆ ಬೀಳುವುದು ಅದರ ಸುಂದರವಾದ ಮತ್ತು ಶಾಂತ ವಾತಾವರಣ. ಗ್ರಾಮೀಣ ಸ್ಪರ್ಶ ಮತ್ತು ಆಧುನಿಕತೆಗಳ ಸಂಯೋಜನೆಯಿಂದ ಸೃಷ್ಟಿಯಾದ ಈ ಆಂಬಿಯನ್ಸ್ ಆಹಾರ ಸೇವಿಸಲು ಹೆಚ್ಚು ಆಕರ್ಷಕವಾಗಿದೆ. ಇಲ್ಲಿ ಶುದ್ಧತೆಗೆ ಮತ್ತು ಆರೋಗ್ಯಕ್ಕೆ ಅತ್ಯಂತ ಮಹತ್ವ ನೀಡಲಾಗುತ್ತೆ. ಸಾಮಾನ್ಯವಾಗಿ ಗ್ರಾಹಕರು ಹೊರಗಡೆ ಊಟ ಮಾಡಲು 2 ಬಾರಿ ಯೋಚಿಸುತ್ತಾರೆ. ಆಹಾರದ ಗುಣಮಟ್ಟ, ತೈಲದ ಬಳಕೆ, ಹೋಟೆಲ್ನ ಶುದ್ಧತೆ ಇತ್ಯಾದಿ ವಿಚಾರಗಳನ್ನ ಗಮನದಲ್ಲಿಟ್ಟಿರುತ್ತಾರೆ. ಆದರೆ ಹೋಟೆಲ್ ಹಳ್ಳಿ ಮನೆ ಈ ಎಲ್ಲ ಆತಂಕಗಳಿಗೆ ಮುಕ್ತವಾಗಿದೆ. ಇಲ್ಲಿ ಬಳಕೆಯಾಗುವ ಅಡುಗೆ ಎಣ್ಣೆ ಶುದ್ಧ ಗಾಣದಿಂದ ತಯಾರಾದ ಎಣ್ಣೆ. ಇದನ್ನ ಗ್ರಾಹಕರ ಮುಂದೆಯೇ ತಯಾರಿಸಲಾಗುತ್ತೆ ಮತ್ತು ನೇರವಾಗಿ ಅಡುಗೆ ಮನೆಗೆ ಈ ಎಣ್ಣೆ ಸಾಗುತ್ತೆ. ಇದು ಅವರು ಪಾಲಿಸುವ ಶುದ್ಧತೆ ಮತ್ತು ಪಾರದರ್ಶಕತೆಗೆ ಸಾಕ್ಷಿ. ಆಹಾ, ಇಲ್ಲಿನ ಆಹಾರದ ಬಗ್ಗೆ ಹೇಳಬೇಕಾದ್ರೆ ಅದು ನಿಜವಾಗಿಯೂ ಸ್ವಾದಿಷ್ಟ ಹಾಗೂ ಸಾಂಪ್ರದಾಯಿಕ ವೈವಿಧ್ಯಮಯ ತಿನಿಸುಗಳು, ಬಾಯಿಗೆ ನೀರೂರಿಸುವ ರುಚಿಗಳು, ಸುತ್ತಮುತ್ತಲೆಲ್ಲ ಆಹಾರದ ಸುಗಂಧ ಇದೆಲ್ಲವೂ ಗ್ರಾಹಕರನ್ನ ಮತ್ತೆ ಬರಮಾಡುವಂತೆ ಮಾಡಿದೆ. ಪ್ರತಿಯೊಂದು ಡಿಶ್ ಕೂಡ ಮನಸ್ಸನ್ನ ಸಂತೃಪ್ತಿಗೊಳಿಸುವಂತಹ ಡಿಶ್ ಆಗಿತ್ತು. ನಾನು ಇಲ್ಲಿ ಮೊದಲು ಟೇಸ್ಟ್ ಮಾಡಿದ್ದು ಪನ್ನೀರ್ ಟಿಕ್ಕಾ ಇರ್ಬೋದು, ಹರಿಯಾಲಿ ಟಿಕ್ಕಾ. ಈ ಪನ್ನೀರ್ ಟಿಕ್ಕಾ ಮತ್ತು ಹರಿಯಾಲಿ ಟಿಕ್ಕಾ ನೋಡೋದಕ್ಕೆ ಪನ್ನೀರ್ ಆಗಿದ್ರು ಕೂಡ ಅದರ ಟೇಸ್ಟ್ ಮಾತ್ರ ತುಂಬಾ ವೆರೈಟಿ ಆಗಿತ್ತು. ಮಸಾಲೆ ದೋಸೆ ಅಂತೂ ಅಬ್ಬಬ್ಬಾ ಏನ್ ಟೇಸ್ಟಿ ಆಗಿತ್ತು ಅಂದ್ರೆ, ಮಸಾಲೆ ದೋಸೆ ನೋಡೋಕ್ಕೂ ಅಷ್ಟೇ ಕ್ರಿಸ್ಪಿ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ಅದ್ಭುತವಾಗಿತ್ತು. ಇನ್ನು ಮತ್ತೆ ನಾನು ಸೇವಿಸಿದ್ದು ಒಬ್ಬಟ್ಟು ಅಂದರೆ ಆಬ್ವಿಯಸ್ಲಿ ಹಬ್ಬದ ದಿನಗಳಲ್ಲಿ ಮಾಡುವಂಥದ್ದು. ಆದರೆ ಇಲ್ಲಿ ದಿನವೂ ಹಬ್ಬದ ಊಟ ನಿಮಗೆ ಸಿಗುತ್ತೆ. ಒಬ್ಬಟ್ಟು ಜೊತೆಗೆ ಶಾವಿಗೆ ಮತ್ತು ಕಾಯಿ ಹಾಲು, ಅಬ್ಬಬ್ಬಾ ಏನು ರುಚಿಯಾಗಿತ್ತು ಗೊತ್ತಾ. ಇನ್ನು ಮುದ್ದೆ ಬಸ್ಸಾರು, ಹೆಸರಿಗೆ ತಕ್ಕಂತೆ ಹೋಟೆಲ್ ಹಳ್ಳಿ ಮನೆ ಅಂದಿದ ತಕ್ಷಣ ಮುದ್ದೆ ಬಸ್ಸಾರು ಇಲ್ದಿದ್ರೆ ಏನಿರುತ್ತೆ ಹೇಳಿ. ಮುದ್ದೆ, ಬಸ್ಸಾರು, ಸೊಪ್ಪು, ಅದಕ್ಕೆ ಮೊಸರು, ಮಜ್ಜಿಗೆ ಇದೆಲ್ಲವೂ ಸೇರಿ ಒಂದು ಮುದ್ದೆ ಊಟನೇ ಪ್ರಿಪೇರ್ ಮಾಡಿ ನನ್ನ ಮುಂದೆ ತಂದಿಟ್ರು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಶಹಜಾನಿ ಪಲಾವ್ ಮತ್ತು ಹೈದರಾಬಾದ್ ಬಿರಿಯಾನಿ ಇದೆರಡನ್ನ ಒಂದೇ ಪ್ಲೇಟಲ್ಲಿ ತಂದಿದ್ರೆ ಹೇಗಿರುತ್ತೆ. ಎರಡೂ ಕೂಡ ಫೇಮಸ್ಸು. ಇತ್ತ ಖಾರ ಇತ್ತ ಸಿಹಿ, ತುಂಬ ಅದ್ಭುತವಾಗಿತ್ತು. ಟೇಸ್ಟು ಕೂಡ ನೋಡೋದಕ್ಕೂ ಕೂಡ ಆ್ಯಂಡ್ ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಯಾವುದೇ ಆಹಾರವನ್ನ ನೋಡೋದಕ್ಕೂ ಕೂಡ ಚೆನ್ನಾಗಿರಬೇಕು ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರಬೇಕು. ಇದೆರಡರಲ್ಲಿ ಒಂದು ಮಿಸ್ ಆದರೂ ಕೂಡ ಆಹಾರನೇ ಕೆಟ್ಟೋಗ್ಬಿಡುತ್ತೆ. ಆದರೆ ಹೋಟೆಲ್ ಹಳ್ಳಿ ಮನೆಯಲ್ಲಿ ಇದೆಲ್ಲವೂ ಸಾಧ್ಯ. ನೋಡೋಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಸವಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಕೂಡ ತುಂಬಾ ಚೆನ್ನಾಗಿತ್ತು. ಹೇಳೋದಕ್ಕೆ ಇಷ್ಟೇ, ಬಟ್ ಮಾಡಿರುವಂತಹ ಅಡುಗೆಗಳು ವೆರೈಟಿ ತರಾವರಿ ಇತ್ತು. ನಾರ್ತ್, ಸೌತ್, ಚೈನೀಸ್ ಇಷ್ಟೇ ಅಲ್ಲ, ಇನ್ನು ಹಲವಾರು ವೆರೈಟಿ ಅಡುಗೆಗಳನ್ನು ನೀವು ಮೆನ್ಯೂನಲ್ಲಿ ಕಾಣ್ಬೋದು. ಇನ್ನು ಚನ್ನಪಟ್ಟಣ ಟಾಯ್ಸ್, ನೀವು ಊಟ ಮಾಡಿ ಚನ್ನಪಟ್ಟಣ ಟಾಯ್ಸನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಟಾಯ್ಸನ್ನು ಬೈ ಮಾಡಿಕೊಂಡು ನೀವು ಎಕ್ಸಿಟ್ ಆಗ್ಬೋದು. ಇಂತಹ ಆಂಬಿಯನ್ಸ್ ಇರೋ ಹೋಟೆಲ್ನ ನೀವೆಲ್ಲಾದರೂ ನೋಡಿದ್ರ? ಒಮ್ಮೆ ಆದರೂ ಭೇಟಿ ನೀಡಲೇಬೇಕಾದಂತಹ ಸ್ಥಳ ಮೈಸೂರು ಟು ನಂಜನಗೂಡು ಹೈವೇನಲ್ಲಿರುವಂತಹ ಹೋಟೆಲ್ ಹಳ್ಳಿ ಮನೆ. ಹೋಟೆಲ್ನ ಸಿಬ್ಬಂದಿಯವರು ಕೂಡ ತುಂಬಾ ಫ್ರೆಂಡ್ಲಿ ಆಗಿದ್ರು. ಸ್ವಚ್ಛತೆ ಕಾಪಾಡುವಲ್ಲಿ ಸದಾ ಮುಂಚಿತರಾಗಿರ್ತಾರೆ. ಟೇಬಲ್, ಕುರ್ಚಿ, ತಟ್ಟೆಗಳು ಎಲ್ಲವೂ ಸ್ವಚ್ಛವಾಗಿರುತ್ತೆ. ಇಂತಹ ಹೋಟೆಲ್ನಲ್ಲಿ ಊಟ ಮಾಡಿದ ನಂತರ ಮತ್ತೊಂದು ಹೋಟೆಲ್ ಕಡೆ ಹೋಗುವ ಅಗತ್ಯನೇ ಇಲ್ಲ.
ಒಟ್ಟಾರೆ ಹೇಳಬೇಕಂದ್ರೆ ಹೋಟೆಲ್ ಹಳ್ಳಿ ಮನೆ ಎಂದರೆ ನಿಜಕ್ಕೂ ಒಳ್ಳೆಯ ಆಹಾರ, ಶುದ್ಧತೆ, ಉತ್ತಮ ಸೇವೆ ಮತ್ತು ಮನಮೆಚ್ಚುವ ಅನುಭವಗಳ ಸಂಯೋಜನೆ. ಒಂದು ಸಲ ಭೇಟಿ ನೀಡಿದ್ರೆ ಮರೆಯೋಕ್ಕಂತೂ ಸಾಧ್ಯ. ಬ್ಯಾಂಗ್ಳೂರ್. ಸೊ ಇಲ್ಲಿ ಟೆಂಪಲ್ ವಿಸಿಟ್ ಬಂದಿದ್ರಾ? ಹೌದು. ಓಕೆ. ಸೊ ಅಂದ್ರೆ ಹಳ್ಳಿ ಮನೆ ಹೇಗೆ ಗೊತ್ತಾಯ್ತು ಮ್ಯಾಮ್ ನಿಮಗೆ? ಬೋರ್ಡ್ ನೋಡಿದ್ವಿ. Okay. ತುಂಬಾ ಶೂ ಕೂಡ ಆಗಿತ್ತು ನಮಗೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟಾಪ್. ಅಂಡ್ ಹಳ್ಳಿ ಮನೆ ತುಂಬಾ ಬ್ರಾಂಚಸ್ಗಳು ಹೋಗಿದ್ದೀವಿ. ಓಕೆ. ಸೊ ಬೆಸ್ಟ್ ಫುಡ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀವಿ. ಬಂದು ಏನು ಆರ್ಡರ್ ಮಾಡಿದ್ರು ಮ್ಯಾಮ್ ಫುಡ್ಡಲ್ಲಿ? ಏನು ರೋಟಿ ಆ್ಯಂಡ್ ಕಾಜು ಮಸಾಲ ಆರ್ಡರ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಗೋಬಿ ಮಂಚೂರಿ. ಓಕೆ. ಸೊ ಆಲ್ ಟೇಸ್ಟ್ ವೈಸ್ ಹೇಗಿದೆ ಮ್ಯಾಮ್? ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಎಸ್, ನೋಡಿದ್ರಲ್ಲ, ಇವತ್ತಿನ ಜರ್ನಿ ಜಂಕ್ಷನ್ನಲ್ಲಿ ನಿಮಗೆ ನಮ್ಮ ಹಳ್ಳಿ ಮನೆಯ ಫೆಂಟಾಸ್ಟಿಕ್ ಫ್ಯಾಬ್ಯುಲಸ್ ಟೂರನ್ನು ಮಾಡ್ತಿದ್ದೀನಿ. ಗಾಣದ ಎಣ್ಣೆಯಲ್ಲಿ ಮಾಡಿದಂತಹ ಅಡಿಗೆ ಎಷ್ಟು ರುಚಿಕರ, ಶುಚಿಕರ ಹಾಗೂ ಸಮೃದ್ಧಿಯಿಂದ, ತೃಪ್ತಿಯಿಂದ ಊಟ ಮಾಡಿ ಆರಾಮಾಗಿ ಹೊರಗೆ ಹೋಗುವಂತಹ ಜಾಗ ಇದು ನಮ್ಮ ಹಳ್ಳಿ ಮನೆ. ಸೊ ಹೋಟೆಲ್ ಹಳ್ಳಿ ಮನೆ ಹೆಸರಿಗೆ ತಕ್ಕಂತೆ ಇರುವಂತಹ ಆಂಬಿಯನ್ಸ್ ಕೂಡ ಇದೆ. ಮಾತ್ರವಲ್ಲ, ಇದು 2ನೇ ಬ್ರಾಂಚ್. ಇದು ನಂಜನಗೂಡು ಆ್ಯಂಡ್ ಕೊಯಮತ್ತೂರು ರಸ್ತೆಯಲ್ಲಿರುವ ಈ ಒಂದು 2ನೇ ಬ್ರಾಂಚ್ ಇದು. ಆ್ಯಂಡ್ ಇವರ ಇನ್ನೊಂದು ಬ್ರಾಂಚ್ ಮೈಸೂರು ಟು ಬೆಂಗಳೂರು ಬ್ರಾಂಚ್, ಅಂದರೆ ಮೈಸೂರು ಟು ಬೆಂಗಳೂರು ಹೋಗೋ ರಸ್ತೆಯಲ್ಲಿ ಇವರ ಇನ್ನೊಂದು ಬ್ರಾಂಚ್ ಕೂಡ ಇದೆ. ಸೊ ನೀವೇನಾದರೂ ಮೈಸೂರು ಟು ಬೆಂಗಳೂರು ಹೋಗೋ ಹೈವೇನಲ್ಲಿ ಟೇಸ್ಟ್ ಮಾಡಬೇಕು ಅಂದರೂ ಅಲ್ಲೂ ಕೂಡ ಹಳ್ಳಿ ಮನೆ, ಹೋಟೆಲ್ ಹಳ್ಳಿ ಮನೆ ಇದೆ, ಅಲ್ಲೂ ಕೂಡ ಟೇಸ್ಟ್ ಮಾಡ್ಬೋದು. ನೀವೇನಾದರೂ ಊಟಿ, ಕೊಯಮತ್ತೂರು ರೋಡ್ ಆ್ಯಂಡ್ ನಂಜನಗೂಡಿಗೆ ಏನಾದರೂ ಬಂದಾಗ ಈ ಒಂದು ಹಳ್ಳಿ ಮನೆ ಹೈವೇನಲ್ಲಿ ಸಿಗುವಂತಹ ಈ ಒಂದು ಹೋಟೆಲ್ ಹಳ್ಳಿ ಮನೆಗೆ ಒಂದು ವಿಸಿಟ್ ಮಾಡಿ. ತುಂಬ ಹೊಟ್ಟೆ ಹಶ್ವಾಗ್ತಿರುವಾಗಂತೂ ಬಂದರೆ ಅಂತೂ ಅಬ್ಬಾ ಅದ್ಭುತವಾದ ಹಬ್ಬದ ಊಟ, ಹಳ್ಳಿ ಊಟದ ಕಾನ್ಸೆಪ್ಟ್, ಹಳ್ಳಿ ಊಟ ಏನಿದೆ ಅದನ್ನ ನಾನಂತೂ ಇವತ್ತು ತಿಂದು ತೃಪ್ತಿಯಾಗಿ ಹೊರಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಸೀರಿಯಸ್ಲಿ 5 ಸ್ಟಾರ್ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಸೂಪರ್. ಇಲ್ಲಿನ ವರ್ಕರ್ಸ್ ಕೂಡ ಅಷ್ಟೇ ನೀಟಾಗಿ ವರ್ಕನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಇವರೆಲ್ಲರ ಒಂದು ಏನು ಒಗ್ಗಟ್ಟಿನಿಂದ ಈ ಒಂದು ಹಳ್ಳಿ ಮನೆ ತುಂಬ ಸಕ್ಸಸ್ಫುಲ್ ಆಗಿ ಬರೀತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು ಒನ್ಸ್ ಅಗೇನ್ ಪುನೀತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತಾ, ಮತ್ತಷ್ಟು ವಿಡಿಯೋಗಳಿಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸುಮಿತ್ರಾ ಹೇಳ್ತಾ ಇದ್ದೀನಿ. ಟಾಟಾ, ಬೈ ಬಾಯ್.